ಮುಗಿತೇನ್ಲ ಆಪರೇಷನ್ ಯುದ್ಧ ಮತ್ತೊಂದು ಮಗದೊಂದು ಬೆಟ್ಟನೂ ಆಗಿರ್ಲಿಲ್ಲ ಇಲ್ಲಿನೂ ಇಡಲಿಲ್ಲ, ಎಲ್ಲಾನು ಅರ್ಧಕ್ಕೆ ಬಿಟ್ಟು ಕ್ಯಾನ್ವಾಸಿಗೆ ವಾಪಸ್ ಹೋದು. ಅಲ್ಲಿಗೆ ಈ ವಿಚಾರನ ನಾವು ಅರ್ಧಕ್ಕೆ ಬಿಡೋದು ಒಳ್ಳೇದು ಕಂಬುಡ್ಲೆ ಅಂದಂಗೆ ಏನ್ಲ ಬೇರೆ ಸಮಾಚಾರ? ಸೆಂಟ್ರಲ್ ಗೌರ್ಮೆಂಟ್ ಅವು ಯಾವ್ದ್ಯಾವ್ದು ತಲೆ ಬಿಸಿಲಿ ಓಡಾಡ್ತವೆ ಕಣ ಪಾಪ. ಆದ್ರೆ ಇಲ್ಲಿ ಯತ್ನಾಳು ನನ್ನ ಪಾರ್ಟಿಗೆ ಕರ್ಕಂತಾರೆ, ವಿಜೇಂದ್ರನ ಕುರ್ಚಿ ಬಿಟ್ಟು ಇಳಿಸ್ತಾರೆ ಅಂತ ಕುಂತೈತೆ ಕಣ ನೋಡ್ಲಿ. ಹೊರಗೆ ಹಾಕ್ಯಾರ ಅಂದ್ಮಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ. ಕೆಲವು ಮಂದಿಗೆ ಹುಚ್ಚಿಡೋದು ನಾನು ಹೊರಗೆ ಹಾಕ್ಯಾರಿ ನೆಂದು ಯತ್ನಾಳ್ ತಗೋದ. ಮ್ಯಾಗಿನವ್ರು ನನ್ಗೆ ನಿರಂತರ ಸಂಪರ್ಕನದಾರ. ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ಇಳಿಸದ ಮ್ಯಾಗ ನೀನ್ ತಗೋತಿಪ್ಪ ಹೇಳ್ಯಾರ. ಅದ್ಯಾವ್ದೋ ಪಿಕ್ಚರ್ ಅಲ್ಲಿ ತೋರಿಸಿದ್ರಲ್ಲ, ಅದೇ ಜೀವನ ಇಷ್ಟ ಆಯ್ತಾ ಇಲ್ಲ ಅಂತವ ಒಂದು ಮಾತ್ರೆ ನುಂಗಿ ಸೀದಾ ಕನ್ಸಿಗೆ ಹೋಗಿ ಬರೋದು. ಆ ತರಕ್ಕೆ ಕನ್ಸಲ್ಲಿ ಏನಾರ ಓಡಾಡ್ತೈತಿ ಅನ್ಲ ಯತ್ನಾಳು. ಕನ್ಸಲ್ಲೈತೋ ಭ್ರಮೇಲಾಯ್ತೋ ಯಾರಿಗೆ ಗೊತ್ತಾಣ. ಆದ್ರೆ ಇನ್ನುವೇ ಹೈಕಮಾಂಡ್ ನಂಬ್ಕೊಂಡೈತಿ. ಇದ್ರ ನೀಯತ್ ನೋಡಿದ್ಮೇಲೆ ಪಾರ್ಟಿಗೆ ತಗಂತವೋ ಹೆಂಗ ಕಣಕನ. ಅಯ್ಯಲೇ ಇದನ್ನ ಉಚ್ಚಾಟನೆ ಮಾಡ್ಬಿಡಿ. ಇದ್ರ ಕ್ಷೇತ್ರದಲ್ಲಿಯ ಬೇರೆ ಲೀಡರ್ನ ಬೆಳೆಸಿ ಗೆಲ್ಲಿಸ್ಕೊಂಬತ್ತೀನಿ ನಾನು. ಅಲ್ಲಿ ಗಂಟೆ ಯತ್ನಾಳ್ನ ಆಚೆ ಕಡೆನೆ ಮಡಗಿರಿ ಅಂತ ಹೇಳೈತಂತೆ ಕಂಡ ವಿಜೇಂದ್ರ. ಅಕಸ್ಮಾತ್ ಯತ್ನಾಳ್ನ ಸೋಲ್ಸವಂತ ಲೀಡರ್ನ ಬೆಳೆಸಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾವಂತಾನ? ಕಾಯ ಗಂಟ ಕಾದ್ ನೋಡ್ತಾರಿ. ಅಂತ ಲೀಡ್ರು ಉಟ್ಕೊಳ್ಳಿಲ್ಲ ಅಂತಂದ್ರಿ ವಾಪಸ್ಸು ಯತ್ನಾಳ್ನ ಕರ್ಕೊಂಬಂದು ಟಿಕೆಟ್ ಕೊಡ್ತವೆ ಕಂಡ್ಲೆ. ಹಂಗೇನಾರ ಆದ್ರೆ ವಿಜೇಂದ್ರ ಸೋತಂಗೆ ಆತಲ್ಲಣ್ಣ. ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಸೋತ್ ಲೆಕ್ಕನೇ ಅಲ್ವೇನ್ಲ. ಅಕಸ್ಮಾತ್ ಮುಂದೆ ಎಲೆಕ್ಷನ್ ಅಲ್ಲಿ ವಿಜೇಂದ್ರ ಏನಾರ ಜಾಸ್ತಿ ಸೀಟ್ ಗೆದ್ದು ಅಧಿಕಾರ ಹಿಡಿದ್ರಿ ಅದ್ರ ಕುರ್ಚಿ ಮರುವಾದೆ ಪೊಸಿಷನ್ ಎಲ್ಲ ಉಳ್ಕಂತದೆ. ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗ್ ಬರ್ಬೇಕಾಯ್ತದೆ ಕಂಡ್ಲೆ. ಏನಾಯ್ತದ ನೋಡೋಣ ಬಿಡೋಣ. ಅಂದಂಗೆ ಇದೇನು ಆ ಪಾಟೀಲ್ ಜೊತೆಗೆ ಅಪ್ಪಂಗುಟ್ಟಿ ಸೀಕ್ರೆಟ್ ಕಂಡಿಡಿಯಕ್ಕೆ ಏನೇನೋ ಚಾಲೆಂಜ್ ಮಾಡ್ಕೊಂಡು ನಿಂತಿದ್ದಲ್ಲ, ಏನಾಗ್ಲಾಕತೆ? ನಿಮ್ಮ ಅಪ್ಪ ಹುಟ್ಟಿದ್ರ ನೀವು ದಮ್ ಇದ್ರ ನೀವು ಪಕ್ಷೇತರ ಬರೀ, ನಾನು ಬರ್ತೇನೆ. ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನು ಮಾಡ್ತೀರಾ? ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದ್ದೀನಲ್ಲ. ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಅವ್ರು ಸಾಬೀತುಪಡಿಸಿದ್ದಾರೆ. ಈಗ ಅವ್ರ ಅಪ್ಪನ ಹುಟ್ಟಿ ಅವ್ರು ಸಾಬೀತು ಪಡ್ಬೇಕು ತಾನೆ. ಯತ್ನಾಳ್ ಅವ್ರು ಎಲ್ಲಾರು ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ನಮ್ಮ ತಾಕತ್ ತೋರ್ಸ್ಲಿ. ಈಗ ಮೂರ್ಖರು ಅಯೋಗ್ಯರು ತಲೆ ಇದ್ದ ಜನ ಇದನ್ನ ತಿಳ್ಕೋದಿಲ್ಲ. ಫುಲ್ ಡ್ರಾಮಾ. ಪಾಟೀಲ್ ಒಂದ್ಸತಿ ಕಾಟಾಚಾರದ ರಾಜೀನಾಮೆ ಕೊಟ್ಟು ರಿಜೆಕ್ಟ್ ಮಾಡಿಸ್ಕೊಂಡು ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ಎದೆ ತಡ್ಕೊಂಡು ಹೋತು ಕಣ. ಆದ್ರೆ ಈ ಯತ್ನಾಳು ಚಾಲೆಂಜ್ ಹಾಕ್ಬಿಟ್ಟು ಕದ್ದು ಓಡಾಡ್ದಂಗ್ ಮಾಡಿ ಅಲ್ಲಿಗೆ ಸುಮ್ಕಾಬಿಡ್ತು. ಒಟ್ನಲ್ಲಿ ಇದು ಬರೀ ಮಾತಾಡ್ತದೆ, ಯಾವ್ದಕ್ಕೂ ಗೊತ್ತು ಗುರಿ ಇಲ್ಲ ಅಂತಲಿಂದ ನೀನ್ ಹೇಳೋದು. ಹಂಗೆ ಗೊತ್ತು ಗುರಿ ಇದ್ದಿದ್ರೆ ಹಿಂಗೆ ಉಚ್ಚಾಟನೆ ಆಗಿ ಮತ್ತ ಅದೇ ಪಾರ್ಟಿ ಕರ್ಕಂತವೆ ಅಂತ ಹೇಳ್ಕೊಂಡು ಓಡಾಡೋದ ಹೇಳು. ನಾನೇನೋ ಇದು ರೆಬಲ್ ಲೀಡರ್ ಆಗಿ ಪಕ್ಷ ಕಟ್ಟಿ ಗೆದ್ದು ಸಿಎಂ ಆಗ್ಬಿಡ್ತದೆ ಅನ್ಕೊಂಡಿದ್ದೆ ಕಣ್ಲೆ. ಇದು ನೋಡಿದ್ರೆ ರಿವರ್ಸ್ ಗೇರಲ್ಲಿ ಹೋಯ್ತೈತಿ. ತೆರಿಕಿ ಶಿವನಿ ಶಂಭುಲಿಂಗ. कोई तन